Welcome back to Science of Love. So, we have opened this WhatsApp communication channel with you. So, ಹಾಗಾಗಿ ತುಂಬ ಜನ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಕಾಲ್ ಬ್ಯಾಕ್ ಮಾಡ್ತೇವೆ. ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಈಗ ತಾನೇ ಮತ್ತೊಬ್ಬರಿಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್, ಏನೋ ಸಮಸ್ಯೆ ಅಂತ ಹೇಳ್ಕೊಳ್ತಾ ಇದ್ರು. ನೋಡೋಣ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಅಂತ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಸೊ how was your day? Not bad. Not bad. Okay. So ಹೇಳಿ ಸರ್, I got to know that you are having some problem. ಏನ್ ಪ್ರಾಬ್ಲಮ್, ಏನ್ ಕತೆ ಹೇಳಿ ಸರ್. ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲೇ ನಮ್ ವೈಫ್ ಮಗನ್ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಓ ಶಿಟ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ಮದುವೆ ಆಗಿ ಸುಮಾರು ವರ್ಷ ಆಗೋಯ್ತು, ಒಂದು 17-18 ಇಯರ್ಸ್ ಆಗೋಯ್ತು. 17. ಓಕೆ, ಹಂಗಾದ್ರೆ ಟೀನೇಜ್ ಮಗು ಇರಬಹುದಲ್ವಾ ನಿಮ್ಗೆ? ಇಲ್ಲ, ಅವನಿಗೂ 16 ಇಯರ್ಸ್, ಸೆಕೆಂಡ್ ಪಿ ಇವಾಗ, ಫಸ್ಟ್ ಪಿ ಸೆಕೆಂಡ್ ಪಿ ಈಗ. ಓಕೆ, ಹಾ ಸರ್, ಅದೇ ಸೊ ಯಾವಾಗ ಈ ಒಂದು ಜಗಳ ಅಥವಾ ಕಲಹ ನಿಮ್ಮ ಮಧ್ಯೆ ಏನು ನಡೀತು, ಅದಕ್ಕೆ ಏನ್ ಕಾರಣ ಏನು ಅಂತ? ಏನಂತ ಹೇಳಕ್ಕಾಗಲ್ಲ. ಅದು ಅವಳಿಗೆ ಈಗೋ ಇರ್ಬೋದು. ಆಗಿ 6 months ಆಯ್ತದು. ಮನೆ ಬಿಟ್ಟು ಹೋದ್ಲು, ಮತ್ತೆ ಹೋಗಿ ಮನೇಲಿ ಕರ್ಕೊಂಡ್ ಬಂದ್ವಿ. ಹೋಗಿ ಮಾತಾಡಿ ನಾ ಮತ್ತೆ ಮನೇಲಿಲ್ಲ. ಮತ್ತೆ 6 months ಇಂದ 3-4 months ಇಂದ ಇಲ್ಲೇ ಮನೇಲಿ ಒಂದೇ ಮನೇಲಿ ಇಸ್ಕೊಂಡು ತುಂಬಾ ತೊಂದ್ರೆ, ಅಂದ್ರೆ ಮಾತಾಡ್ತಾ ಇರ್ಲಿಲ್ಲ. ಬಾಗ್ಲ ಹಾಕೊಳ್ಳೋದು, ಮನೇಲಿ ನನ್ ಬಂದ್ರೆ ನಾನ್ ಡ್ಯೂಟಿ ಮುಗಿಸ್ಕೊಂಡ್ ಬರೋದು, ಬಾಗ್ಲ ಹಾಕೊಂಡ್ ಮಲ್ಗೋದು ರಾತ್ರಿ. ಅಪ್ಪ ಅಮ್ಮ ಮಗ ನಮ್ಮ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ರೀಸೆಂಟ್ ಆಗಿ ಇದೇ ವಿಷಯ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದಕ್ಕೆ ಈಗೋ ಏನೋ ಮತ್ತೆ ಮಗನ್ ಕರ್ಕೊಂಡು ಹೊರಟೋಗ್ಲಿ. ಓಕೆ, ಸೊ ನೀವ್ ಯಾಕೆ ಹಿಂಗ್ ಮಾಡ್ತೀಯಾ ಅಂತ ಕೇಳಿದಕ್ಕೇನೆ ಮತ್ತೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರಾ? ಅಂದ್ರೆ ಮಗನ್ ಒಂದು ಶರ್ಟ್ ತಗೊಂಡ್ಬಂದೆ. ಸೊ ಅವಳಿಗೆ ನನ್ನ ಸಂಪಾದನೆ ಏನು ಬೇಡವಂತೆ, ಈಗೋ ಏನು ಬೇಡ, ನಾವೇ ಅವಳು ದುಡಿತಾಳೆ, ಅವಳು ಒಂದು ಬ್ಯೂಟಿಷಿಯನ್. ಓಕೆ, ಸೊ ಹಂಗಾಗಿ ನಮ್ ಬೇಡ, ನಿಮ್ದು ಇದೇ ಬೇಡ, ನಾನು ನನ್ ಮಗ ಬದುಕೊಂತೀವಿ, ಬೇಡ ಅಂತ. ಆದ್ರೂ ನಂಗೆ ರೀಸನ್ ಗೊತ್ತಾಗ್ತಾ ಇಲ್ಲ ಸರ್, ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಈಗ ಅವಳಿಗೆ ಏನಂದ್ರೆ ನಾನು ದುಡಿತಾ ಇದೀನಲ್ವಾ, ನಾವೇನು ಅನ್ಬಾರ್ದು, ಸ್ವತಂತ್ರವಾಗಿ ಬದುಕ್ಬೇಕಂತ, ಈ ವಯಸ್ಸಲ್ಲಿ ಸ್ವತಂತ್ರವಾಗಿ ಬದುಕ್ಬೇಕಂತ. ಗಂಡ ಹೆಂಡತಿ ಅಂದಮೇಲೆ ಒಂದು ಕಪಲ್ ಅನ್ನೋದೇ ಒಂದು ಯೂನಿಟ್ ಸರ್. ಸೊ 2 individuals when they get married, ನೀವು ಒಂದು ಯೂನಿಟ್ ಆಗ್ಬಿಡ್ತೀರಾ ಅಲ್ವಾ? ಈಗ ಮಗುನೂ ಇದೆ, ಸೊ ನೀವೆಲ್ಲರೂ ಒಂದೇ ಗುಂಪು. ಇಲ್ಲಿ ನಾನು ಈ ಪಕ್ಷ, ನೀನು ಈ ಪಕ್ಷ, ಸೊ ಅದು ಬೇಡ ಅಲ್ವಾ? ಸೊ ನೀವೆಲ್ಲರೂ ಒಂದೇ ಸಂಸಾರದ ಹೂಗಳು ಅಲ್ವಾ? ಸೊ ಈ ಥರ ಕಚ್ಚಾಡೋದು ಅಷ್ಟು ಸರಿಯಲ್ಲ. ಎನಿವೆ, ಸೊ ನೀವು ಅವ್ರ ಜೊತೆ ಮಾತಾಡೋ ಪ್ರಯತ್ನನ ರಿಪೀಟೆಡ್ಲಿ ಮಾಡಿದ್ದೀರಾ? ಮಾಡಿದೀನಿ, ಅವ್ಳು ಮಾತಾಡಲ್ಲ. 4-5 months ಇಂದ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಸೊ ತವ್ರ ಮನೆಗೆ ಹೋಗ್ಬಿಟ್ಟಿದಾರ ಅಥವಾ ಬೇರೆ? ತವ್ರ ಮನೆಗೆ ಹೋದ್ಲು ಅಂದ್ರೆ ಅವ್ರ ಅಕ್ಕನ ಮನೆಗೆ ಹೋದ್ಲು. ಅವ್ರೇನ್ ಮಾಡಿದಾರೆ, ತುಂಬಾ ದೊಡ್ಡ ಮನುಷ್ಯರು, ಅವ್ರ ಅಕ್ಕ ಅವ್ರ ಭಾವ ಸೇರ್ಕೊಂಡು ಅವ್ರಿಗೆ ಬೇರೆ ಮನೆ ಮಾಡಿಟ್ಟಿದ್ದಾರೆ. 15 days ಆಯ್ತು ಹೋಗಿ. ಈಗ ನನ್ ಮಗ ಅವಳಿಬ್ರೆ ಬೇರೆ ಮನೆ ಮಾಡಿದ್, ನನಗೆ ಹೇಳು ಇಲ್ಲ ಕೇಳಲು ಇಲ್ಲ. ನಿನ್ನೆ ಅವ್ರ ಅಣ್ಣ ಸಿಕ್ಕಿದ್ದ, ನಮ್ಮ ಮಿಸಸ್ ಅವ್ರ ಅಣ್ಣ, ಅವನು ಹೇಳ್ದ, ನೋಡು ನಮ್ಮ ಅಕ್ಕ ಭಾವ ಹಿಂಗ್ ಮಾಡಿದಾರೆ, ನಾವು ನಮ್ಮ ಮಾತು ಕೇಳಲ್ಲ, ಅವನು ಯಾರ ಮಾತು ಕೇಳ್ತಾ ಇಲ್ಲ ಅಂತ. ನಿಜವಾಗ್ಲೂ ಈ ತರ ಒಂದು ಬೆಳೆದ ಮಗ ಇರ್ಬೇಕಾದ್ರೆ, ಅದು ಟೀನೇಜ್ ಬಾಯ್, ಸೊ ಈ ತರ ಮಾಡೋದು ತುಂಬಾ ತಪ್ಪು ಸರ್. ಆ ಮಗು ಮೇಲೆ ಒಂದು ಪರಿಣಾಮ ಬೀರುತ್ತೆ ಇದು ಅಲ್ವಾ? ಬೀರುತ್ತೆ. ಅವನು ಅವ್ರ ಅಮ್ಮನ್ಗೆ ಸಪೋರ್ಟ್ ಮಾಡ್ಕೊಂಡು, ಅವ್ರ ಅಮ್ಮ ಏನ್ ಹೇಳ್ದೆ, ಅವಳು ಏನಂದ್ರೆ ಬ್ಲಾಕ್ ಮೇಲ್ ಮಾಡ್ತಾಳೆ, ನಾನು ಸತ್ತೋಗ್ತೀನಿ ಅಂದ್ಬಿಟ್ಟು ಎಲ್ರಿಗೂ ಭಯ ಪಟ್ಕೊಂಡು, ಎಲ್ರು ಬೈಕ್, ಮಗನೂ ಅಷ್ಟೇ, ಅವಳು ಸತ್ತೋಗ್ತಾಳೆ ಅನ್ನೋ ಒಂದು ಬೈಕ್ ಅವಳ ಜೊತೆಲಿ ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ. ಏನು ನಾನೊಂದು ಹೊಡಿಯಲ್ಲ ಪಡಿಯಲ್ಲ ಎಂತದೂ ಇಲ್ಲ. ಆಯ್ತು, ಫಸ್ಟ್ ಸಲ ನಿಮ್ಮಿಬ್ರ ಮಧ್ಯೆ ಈ ತರ ಅವ್ರು ಬೇರೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅವತ್ತೇನಾದ್ರೂ ಜಗಳ ಆಗಿತ್ತಾ? ಏನಾದ್ರೂ ಒಂದು ಸಾಲಿಡ್ ರೀಸನ್ ಇತ್ತಾ ಜಗಳಕ್ಕೆ? ಈ ಸಣ್ಣ ಪುಟ್ಟದ್ದು ಅವಳಿಗೆ ಏನಂದ್ರೆ, ಸ್ವಲ್ಪ ಪರ್ಸನಲ್ ಹೇಳ್ಬಾರ್ದು ಗೊತ್ತಿಲ್ಲ, ಹೇಳ್ಬೋದಾ? ಹೇಳಿ ಸರ್, ನೋ ಪ್ರಾಬ್ಲಮ್, ಹೇಳಿ. ಏನಂತಂದ್ರೆ, ಇವಾಗ ನಾನು ಶಬರಿಮಲೆಗೆ ಹೋಗಿದ್ದೆ ಜಾನ್ವರಿಯಲ್ಲಿ, ಮಾಲೆ ಹಾಕಿ ಹೋಗ್ ಬಂದಾಗ 1 month ನಾನು ಮುಟ್ಟಿರ್ಲಿಲ್ಲ ಅವಳನ್ನ. ಓಕೆ. ಶಬರಿಮಲೆಯಿಂದ ಬಂದ್ಮೇಲೆ ಎಲ್ಲ ಮಾಲೆ ಎಲ್ಲ ತೆಗ್ದು ದೇವಸ್ಥಾನಕ್ಕೆಲ್ಲ ಹೋಗಿ ವಾಪಸ್ ಬಂದ್ಮೇಲೆ 1 month ಇಂದ ನಾವು ದೂರನೇ ಇದ್ವಿ ಆ ಟೈಮಲ್ಲಿ, ಓಕೆ, ಜಾನ್ವರಿಯಲ್ಲಿ.
ನಾನ್ ಮುಟ್ಟೋಕ್ ಹೋದಾಗ ಅವಳು ಮುಟ್ಬೇಡ ಹಂಗೆ ಹಿಂಗೆ ಅಂತ ಶುರು ಮಾಡಿದ್ಲು. ಹಂಗಾಗಿ ಅದೇ ಜಗಳ ಆಗಿದ್ದು. ಯಾಕಮ್ಮ ಹಿಂಗ್ ಮಾಡ್ತೇನೆ, ಲೈಫ್ ಲಾಂಗ್ ಮುಟ್ಬೇಡ ಹಂಗೆ ಹಿಂಗೆ. ಅವ್ಳಿಗೆ ಏನಾಗಿದೆ ಗೊತ್ತಿಲ್ಲ ನನ್ಗೋ, ಅದು ನಾವು ಹಿಂಗೆ ಅಂತ ಡಿಸ್ಕ್ರೈಬ್ ಮಾಡೋದು ಗೊತ್ತಾಗ್ತದೆ. ಲೈಫ್ ಲಾಂಗ್ ಅಂದ್ರೆ ಹೆಂಗೆ ಏನು ಏನ್ ಇದು ನಿಮ್ಗೆ ಆರೋಗ್ಯ ಸರಿ ಇಲ್ವಾ ಏನಿದು ಅಂತ ಕೇಳಿದ್ರೆ ನಾನ್ ತಲೆ ಮೇಲೆ ಪ್ರಮಾಣ ಮಾಡು ಮುಟ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಹಂಗಾಗಿ ಇದು ಕ್ಲಾಶ್ ಆಯ್ತು ಅಷ್ಟೇ. ಅವತ್ತಿಂದ ಇದು ನಡೀತಾ ಇರೋದು. ಓಕೆ ಸರ್. ಸೊ ನೀವು ಒಂದು ಪ್ರಯತ್ನ ಮಾಡಿ ಸರ್. ಮತ್ತೊಂದು ಈ ಸಲ ಪ್ರಯತ್ನ ಮಾಡಬೇಕಾದ್ರೆ ತುಂಬ ತಾಳ್ಮೆ ಇಟ್ಕೊಳ್ಳಿ. ಯಾಕಂದರೆ ಇದು ನೀವು ಮಾಡ್ತಾ ಇರೋದು ನಿಮ್ಮ ಸಂಸಾರಕ್ಕೋಸ್ಕರ, ನಿಮ್ಮ ಮಗನಿಗೋಸ್ಕರ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರಲಿ. ಸ್ವಲ್ಪ ಅವರು ಒಂದೆರಡು ಸರಿ ಮಾಡಿದೀನಿ ಪ್ರಯತ್ನ ಮಾಡಿ, ಅವ್ರ ಮಕ್ಕಳ ಮೇಲೆ ಹೋಗಿ ಅವ್ರ ಭಾವನ ಹತ್ರ ಮಾತಾಡಿ ಎಲ್ಲ ಮಾಡಿದ್ವಿ. ಅವ್ರ ಭಾವನ ಹೇಳಿದ್ರು, ಯಾಕಮ್ಮ ಹಿಂಗ್ ಮಾಡ್ತೀವಿ, ಹಿಂಗೆಲ್ಲ ಮಾಡ್ಬಾರ್ದು, ಗಂಡ ಅಂತ ನಿನಗೂ ಎಲ್ಲ ಬುದ್ಧಿವಾದ ಹೇಳಿದಾರೆ ಅವ್ಳಿಗೆ. ಅವಳಿಗೆ ಏನಂದ್ರೆ ಇವಾಗ ಸಂಸಾರದ ಬಗ್ಗೆ ಇಂಟ್ರೆಸ್ಟ್ ಆಗಿದೆ ಅವಳಿಗೆ. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಅಂದ್ರೆ ದಾಂಪತ್ಯ ಜೀವನ ಅಂದ್ರೆ ಸೆಕ್ಸ್ ಅದೆಲ್ಲ ಇಷ್ಟ ಇಲ್ಲ ಅವಳಿಗೆ. ಅವಳಿಗೆ ಬೇಡವೇ ಬೇಡ, ನನ್ಗೆ ಇನ್ನೇನು ಬೇಡ, ನಾನು ನನ್ ಮಗ ಇದ್ರೆ ಸಾಕು, ಯಾರು ನನ್ನನ್ನ ಇದು ಮಾಡ್ಬಾರ್ದು, ಟೀಕೆ ಮಾಡ್ಬೋದು, ಟಿಪ್ಪಣಿ ಮಾಡ್ಬಾರ್ದು, ನಮ್ಮನ್ನ ಯಾರು ಕೇಳ್ಬಾರ್ದು ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾಳೆ ಅವಳು. ಏನಾದ್ರು ಹೋಗ್ಲಿ ಬರ್ಲಿ ಏನಾದ್ರು ಮಾಡ್ಲಿ ಕೇಳ್ಬಾರ್ದು. ಓ ಆತರ. ಸರ್ ಅವ್ರ ವಯಸ್ಸು ಎಷ್ಟು ಮತ್ತೆ ನಿಮ್ಮ ವಯಸ್ಸು ಎಷ್ಟು? ನಂದು 42. ಓಕೆ. ಅವಳಿಗೆ 35 ಇರಬಹುದು. 35. ಓಕೆ. ಸ್ಟಿಲ್ ಹಾಗೆ ಈಗಲೇ ರಿಟೈರ್ಮೆಂಟ್ ತಗೊಳ್ಳೋ ವಯಸ್ಸಲ್ಲ 35. ಅಟ್ಲೀಸ್ಟ್ 45 ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇಲ್ಲ. ನಾವ್ ಏನ್ ಮಾಡೋದು, ನನಗೆ ಅದೊಂದೇ ಮುಖ್ಯ ಅಂತಲ್ಲ, ಅದು ಮಗ ಇದಾನಲ್ಲ, ಏನೋ ಒಂದು ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ರಿಲೇಶನ್ಶಿಪ್ ಮಾಡಬೇಕಾಗಿತ್ತು. ಓಕೆ. ಅವಳು ಬೇಡ ಅಂತ ಹೋಗಿದ್ದಾಳೆ. ಹೋಗೋಕ್ ಮುಂಚೆ ಒಂದು ಡೈಲಾಗ್ ಓಡಿಸ್ಬಿಟ್ಟು, ಒಂದು ನಿಮಿಷ ಏನಾದ್ರು ಮಾಡ್ಕೋ, ನಿನ್ ಬೇರೆ ಇನ್ ಮದುವೆ ಕೂಡ ಮಾಡ್ಕೋ, ಪರವಾಗಿಲ್ಲ, ನನಗ್ ಬೇಡ ಏನು ಬೇಡ, ನನ್ಗೆ ನನ್ನ ಫ್ರೀ ಆಗ್ಬಿಡ್ಬಿಡು, ನನ್ ಮಗನ್ ನಾನು ಕರ್ಕೊಂಡು ಹೋಗ್ತೀನಿ. ಓಕೆ ಸರ್. ಒಂದು ಹೆಣ್ಣು ಈ ಮಟ್ಟದ ಒಂದು ಎಕ್ಸ್ಟ್ರೀಮ್ ಡೈಲಾಗ್ ಅಥವಾ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರಂದ್ರೆ ಅದಕ್ಕೆ ಒಂದು ಸಾಲಿಡ್ ರೀಸನ್ ಅಂತೂ ಇರುತ್ತೆ. ಸೊ ಅದನ್ನ ಅವ್ರು ನಿಮ್ಮ ಹತ್ರ ಬಿಚ್ಚಿಡ್ತಾ ಇಲ್ಲ ಅನ್ನೋದು ಕ್ಲಿಯರ್ಲಿ ಗೊತ್ತಾಗಿದೆ. ಯಾಕಂದ್ರೆ ನೀವು ಇಷ್ಟು ಪ್ರಯತ್ನ ಮಾಡಿದ್ರು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಸೊ ಒಂದು ಕೆಲಸ ಮಾಡಿ ಸರ್, ನೀವು ಅವರು ಯಾರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ, ಅವರ ಈಗ ಅಕ್ಕ ಇರ್ಬೋದು ಅಲ್ವಾ, ಅಕ್ಕ ಇದಾರಲ್ವಾ, ಸೊ ಆ ಅಕ್ಕ ಇರ್ಬೋದು, ತಾಯಿ ಇರಬಹುದು. ಓಕೆ. ಸೊ ಯಾರ ಜೊತೆ ಅವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅವ್ರ ಜೊತೆ ನೀವು ಒಂದು ಮಾತಾಡಿ. ಏನಂದ್ರೆ ನೋಡಿ, ನಾನು ನನ್ನ ಸಂಸಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಅವ್ರನ್ನ ಮತ್ತೆ ನಾನು ಮನೆಗೆ ಕರ್ಸ್ಕೋಬೇಕು. ಸೊ ಅವ್ರು ಯಾವ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ, ನನ್ನಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಸರಿಪಡಿಸ್ಕೊಳ್ತೀನಿ ಅದನ್ನ. ಸೊ ಆ ತಪ್ಪು ಏನಂತ ಅಟ್ಲೀಸ್ಟ್ ಹೇಳಿ ಅವರು. ಸೊ ಅವ್ರ ಜೊತೆ ಅವ್ರ ಮುಖಾಂತರ ನೀವು ಅಪ್ರೋಚ್ ಮಾಡೋ ಅಂತ ಒಂದು ವಿಧಾನ ಟ್ರೈ ಮಾಡಬಹುದು ಸರ್. ಯಾಕಂದ್ರೆ ನಿಮ್ ಜೊತೆ ಅವ್ರು ಅಷ್ಟಾಗಿ ಮಾಡಿದೀನಿ, ಎಲ್ಲ ಮಾಡಿದೀನಿ. 6 months ಇಂದ ನಡೀತಾ ಇದೆ ಪ್ರೊಸೆಸ್. ಜಾನ್ವರಿಯಿಂದ ಇದು ಜೂನ್ ಅಲ್ವಾ, 6 months ಇಂದ ನಾನು ಹೋಗಿ ಆಕ್ಚುಲಿ ಈ ತರ ಮಾತಾಡಿ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರೆ ನಾನ್ ನೈಟ್ 9:30 ಬರ್ತಾ ಇದ್ದೆ. 9:30 ಬರೋ ಅಷ್ಟ್ರಲ್ಲಿ ಮನೆಯಲ್ಲಿ ಬಾಗ್ಲ ಹಾಕೊಂಡ್ಬಿಟ್ಟು ಅಮ್ಮನೂ ತಾಯಿ ಇಬ್ರು ಮಲ್ಕೊಂಡ್ಬಿಡ್ತಾ ಇದ್ರು. ನನ್ ಮುಖಾನೇ ನೋಡ್ತಾ ಇರ್ಲಿಲ್ಲ. ಒಂದೇ ಮನೇಲಿ ಇಟ್ಕೊಂಡು ನಾವು 40 to 50 days ಮುಖಾನೇ ನೋಡಿರ್ಲಿಲ್ಲ. ನಾನ್ ಬೆಳಗ್ಗೆ 7 o'clock ಎದ್ದೋಗ್ಬಿಡ್ತೀನಿ. ಅವಳು ನಾನ್ ಹೋದ್ಮೇಲೆ ಎದ್ಬಿಟ್ಟು ಅವಳು ಹೋಗ್ತಾಳೆ ಡ್ಯೂಟಿಗೆ 10:30ಗೆ. 9:30 ಬರೋಷ್ಟ್ರಲ್ಲಿ ಬಾಗಿಲು ಹಾಕೊಂಡು ಮಲಗಿರ್ತಾಳೆ. ಈ ತರ 3 months ನಾನು ಅನುಭವಿಸಿದೀನಿ ಮನೇಲಿ ಒಬ್ನೇ. ನಿಜವಾಗ್ಲೂ ಮದ್ವೆ ಆಗಿದ್ರು ನೀವು ಪಾಪ ಏಕಾಂಗಿ ಜೀವನ ನಡೆಸೋ ಹಾಗಾಗ್ಬಿಟ್ಟಿದೆ ಅಲ್ವಾ. ನೋಡಿ ಏನ್ ಮಾಡ್ತೀರಾ, ಒಂದೇ ಮನೇಲಿ ಇಟ್ಕೊಂಡು 45 days 50 days ಅವಳ ಮುಖ ನೋಡಿರ್ಲಿಲ್ಲ ನಾನು. ಆತರ ಜಿದ್ದು ಅವಳಿಗೆ. ನಾನು ಒಂದು ಕುಡಿಯಲ್ಲ ಪಡಿಯಲ್ಲ ಎಂತದೂ ಇಲ್ಲ. ಏನ್ ಮಾಡ್ತೀರಾ ನೋಡಿ, ಈ ತರ ಆಗತ್ತೆ. ಅದಕ್ಕೆ ಏನು ನಮ್ಗೆ ಹೇಳ್ಕೊಳ್ಳೋದು, ನನ್ಗೆ ಡಿಪ್ರೆಷನ್ ಆಗ್ಬಿಟ್ಟಿದೀನಿ. ಏನಪ್ಪಾ ಮಾಡೋದು, 42 years ಆಗಿದೆ ನನ್ಗೆ. ಇವಾಗ ನನ್ ಸಂಗಾತಿ ಅನ್ನೋದು ನನ್ಗೆ ಹೇಳೋದು, ಇವಾಗ ಸುಖ ಅನ್ನೋದಲ್ಲ ಮುಖ್ಯ, ನೆಮ್ಮದಿ ಅನ್ನೋದು ಇಲ್ವಲ್ಲ ಅಂತ ಬೇಜಾರು. ಹೌದು ಸರ್, ಒಂದು ಕಂಪ್ಯಾನಿಯನ್ಶಿಪ್ ಅನ್ನೋದು ಬೇಕು. ನೀವು ಹೇಳ್ದಾಗೆ ಇಟ್ಸ್ ನಾಟ್ ಅಬೌಟ್ ಸೆಕ್ಸ್, ಇಟ್ಸ್ ಅಬೌಟ್ ದ ಕಂಪ್ಯಾನಿಯನ್ಶಿಪ್. ಒಬ್ರು ಬಾಳ ಸಂಗಾತಿ ಅಷ್ಟೇ. ನೋಡಿ ಒಬ್ಬನೇ ಇದೀನಿ ಇವತ್ತು, ಮನೇಲಿ ಒಬ್ಬನೇ ಇದೀನಿ, ಯಾರು ಇಲ್ಲ. ಅವಳಿಗೋಸ್ಕರ ಮನೆ ಮಾಡಿದೆ, 8,000 ರೂಪಾಯಿ ಬಾಡಿಗೆ, ಸುಮ್ನೆ ಸಿಂಗಲ್ ಬೆಡ್ರೂಮ್. ಇವಾಗ ಬಿಟ್ಟು ಹೊಟ್ಟೋಗ್ಬಿಟ್ಲು. ಇವಾಗ 50,000 ಅಡ್ವಾನ್ಸ್ ಕೊಟ್ಟಿದ್ದೀವಿ. ಸುಮ್ನೆ ಇವಾಗ ನಾನು ಒಬ್ಬನೇ ಬಿದ್ದಿರ್ಬೇಕು ಮನೇಲಿ. ಒಂಥರ ಮಗ ಇಲ್ಲ, ಹೆಂಡತಿ ಇಲ್ಲ, ನೋವಾಗತ್ತೆ. ನನ್ಗೆ ಡಿಪ್ರೆಷನ್ ಅಲ್ಲಿ ನಾನೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೇನೆ. ನನ್ನ ತಾಯಿ ಎಲ್ಲ ಊರಲ್ಲಿದ್ದಾರೆ, ಅವರು ಧೈರ್ಯ ಹೇಳ್ತಾರೆ. ಅಟ್ ಲಾಸ್ಟ್ ಅವ್ರ ಏನ್ ಹೇಳ್ತಾ ಇದಾರೆ, ಇನ್ನೊಂದ್ಸರಿ ಪ್ರಯತ್ನ ನಾವೆಲ್ಲ ಬಂದು ಮಾತಾಡ್ತೀವಿ, ಅವಳು ಒಪ್ಪಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡು ಅಂತ ಅವ್ರು ಹೇಳ್ತಾರೆ. 6 months ಇಂದ ನೋಡ್ತಾ ಇದಾರೆ ಎಲ್ರು ಇದೆಲ್ಲ.
ಓಕೆ ಓಕೆ ಏನ್ ಮಾಡೋದು ನಾನು ಈಗಲೂ ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಷ್ಟೇ. ಓಕೆ ಓಕೆ ನೀವು ಹೇಳ್ಕೊಂಡ್ರೆ ಏನಾದ್ರು ಸಜೆಷನ್ ಸಿಗತ್ತಾ ಇಲ್ಲ ಒಂದು ಸಮಾಧಾನ ಆದ್ರೂ ಸಿಗುತ್ತೆ ಅಂತ ನೀವು ನಮ್ಮ ಜೊತೆ. ಅಂತ ಹೇಳ್ದೆ ಅಷ್ಟೇ. ಹಾಂ ಸರ್, ವೆರಿ ಸಾರಿ ಟು ಹಿಯರ್ ದಿಸ್. ನಿಜವಾಗ್ಲೂ ನಾವು ಅಂದ್ಕೊಳ್ತೀವಿ ಎಷ್ಟೋ ಸಲ ಗಂಡಸರಿಗೆ ಏನು ಅನ್ಯಾಯ ಆಗಲ್ಲ, ಹುಡುಗಿರಿಗೆ ಮಾತ್ರ ಅಂತ. ಬಟ್ ಈ ಥರ ಗಂಡಸರಿಗೂ ಅನ್ಯಾಯ ಆಗುತ್ತೆ ಮದುವೆ ಒಂದು ಈ ಬಂಧನದಲ್ಲಿ. ಸೊ ನೀವು ಸಿಕ್ಕಾಪಟ್ಟೆ ಈಗಾಗಲೇ ಪ್ರಯತ್ನಗಳನ್ನ ಮಾಡಿದ್ದೀರಾ. ನೀವು ಹೇಳ್ದಾಗೆ ನಿಮ್ಮ ತಂದೆ ತಾಯಿಗೂ ಕೂಡ ನಿಮ್ಮ ಒಂದು ಜೀವನದ ಬಗ್ಗೆ ಕಾಳಜಿ ಇದೆ. ಸೊ ಹಾಗಾಗಿ ಇವನ್ ಎಲ್ಡರ್ಸ್ ಕೂಡ ಇನ್ವಾಲ್ವ್ ಆಗಲಿ ಈ ಒಂದು ಪ್ರೋಸೆಸ್ನಲ್ಲಿ. ಯಾಕಂದರೆ ಫ್ಯಾಮಿಲಿಗಳು ಮುಂದೆ ಬಂದು ಮದುವೆ ಅಂತ ಮಾಡಿಕೊಟ್ಟಿರ್ತಾರೆ ಅಲ್ವಾ. ಸೊ ಅದು ಈ ಟೈಮ್ನಲ್ಲಿ ನೀವು ಹೇಳ್ದಂಗೆ 42 ವರ್ಷ ವಯಸ್ಸಿನಲ್ಲಿ ಬಿಟ್ಟು ಹೋಗ್ಬಿಟ್ರೆ ಸುಮ್ಮನೆ ಪಾಪ ನೀವು ಏಕಾಂಗಿಯಾಗಿ ಏನಂತ ಮಾಡ್ತೀರಾ ಅಲ್ವಾ. ಸೊ ಬಟ್ ದಯವಿಟ್ಟು ಯಾವುದೇ ಒಂದು ನೀವೆಷ್ಟೇ ಡಿಪ್ರೆಸ್ ಆದರೂ ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನ ಮಾತ್ರ ತಗೋಬೇಡಿ. ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ. ಓಕೆ, ಒಂದು ಅವರು ನಿಮ್ಮ ಹೆಂಡತಿ ಹಾಗೆ ಅವ್ರು ನಿಮ್ಮ ಮಗ ಅನ್ನೋದಂತೂ ಅದು ಎಂದಿಗೂ ಇರುವಂಥ ಸತ್ಯನೇ, ಅದಂತೂ ಬದಲಾಗಲ್ಲ ಅಲ್ವಾ. ಸೊ ನಿಮ್ಮ ಮಗ ನಿಮ್ಮ ಮಗನೇ. ಸೊ ಅದನ್ನು ಅಳಿಸಾಕಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ತಾಯಿಯಿಂದನೂ ಸಾಧ್ಯ ಇಲ್ಲ. ಓಕೆ, ಸೊ ಆ ಒಂದು ವಿಚಾರ ನಿಮಗೆ ಗೊತ್ತಿರಲಿ. ಇನ್ನು ಕೆಲವು ವರ್ಷಗಳಲ್ಲಿ ನಿಮ್ಮ ಮಗನಿಗೆ ಆತನದೇ ಆದ ಡಿಸಿಷನ್ಸ್ ತಗೊಳ್ಳೋ ಅಂಥ ಮೆಚ್ಯೂರಿಟಿ ಬರುತ್ತೆ. ಪಾಪ ಈಗಿನ್ನೂ ಟೀನೇಜಲ್ಲಿದ್ದಾರೆ, ಅವರೇ ಸಿಕ್ಕಾಪಟ್ಟೆ ಒಂಥರ ಪ್ರಾಬ್ಲಮ್ಸ್ನಲ್ಲಿ ಇರ್ತಾರೆ. ಸೊ ಪಾಪ ಈಗಲೇ ಅವ್ರಿಗೆ ಒಂದು ಆ ಡಿಸಿಷನ್ ತಗೊಳ್ಳೋ ಅಂಥ ಪ್ರೆಷರ್ ಕೂಡ ಹಾಕೋದು ಬೇಡ. ಜಸ್ಟ್ ಗಿವ್ ಇಟ್ ಸಮ್ ಟೈಮ್. ಅವ್ರಿಗೆ ರಿಯಲೈಸ್ ಆಗುತ್ತೆ ಯಾರು ಸರಿ ಯಾರು ತಪ್ಪು, ಮತ್ತು ಈ ಥರ ನಾನು ನಮ್ಮ ತಂದೆಯಿಂದ ದೂರ ಉಳಿಬಾರ್ದು ಅನ್ನೋ ಒಂದು ಥಾಟ್ ಅವ್ರಿಗೆ ಬರುತ್ತೆ. ಓಕೆ, ಸೊ ದ್ಯಾಟ್ ಅಪಾರ್ಟ್ ನೀವು ನಿಮ್ಮ ಎಫರ್ಟ್ಸ್ ಏನು ಹಾಕ್ತಾ ಇದ್ದೀರಾ ನಿಮ್ಮ ಪತ್ನಿಯನ್ನು ವಾಪಸ್ ಮನೆಗೆ ಕರ್ಕೊಂಬರೋಕೆ ಎಲ್ಲ, ಇದು ಸ್ವಲ್ಪ ಜಾರಿಯಲ್ಲಿರಲಿ. ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಲಿ. ಸಾಧ್ಯ ಆದರೆ ಆಕೆಯ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಲಿ ಈ ಪ್ರೋಸೆಸ್ನಲ್ಲಿ. ಬಿಕಾಸ್ ಇಟ್ಸ್ ಅ ಬಿಗ್ ಥಿಂಗ್. ಏನು ಇನ್ವಾಲ್ವ್ ಆಗೋದು, ಅವ್ರ ತಾಯಿ ಜೊತೆ ಹೋಗಿ ಮಲ್ಕೊಂತಾರೆ. ಇವಾಗ ಅವ್ರ ಮನೆ ಬೇರೆ ಮನೇನು ಮಾಡಿದ್ದಾರೆ, ಅವ್ರ ತಾಯಿನೇ ಸಪೋರ್ಟ್ ಮಾಡ್ತಾ ಇದ್ದಾಗ ಯಾರೇನು ಮಾಡಕ್ಕೆ. ಸೊ ಎನಿವೆ, ಸೊ ಅರ್ಥ ಆಯಿತು ನಿಮ್ಮ ಪ್ರಾಬ್ಲಮ್. ಕೆಲವು ಫ್ಯಾಮಿಲಿ ಕೌನ್ಸಿಲರ್ಸ್ ಅಂತಾನೆ ಇರ್ತಾರೆ ಸರ್, ಜೊತೆಗೆ ಅಥವಾ ಕಪಲ್ಸ್ ಕೌನ್ಸಿಲರ್ಸ್ ಅಂತ ಕೂಡ ಇರ್ತಾರೆ. ಸೊ ನೀವು ಪ್ರಯತ್ನ ಮಾಡೋದಾದರೆ ಅವ್ರ ಹತ್ರ ಹೋಗಿ ಒಂದ್ಸಲ ಡಿಸ್ಕಷನ್ ಮಾಡಿ. ಯಾಕಂದರೆ ಕೆಲವೊಮ್ಮೆ ಹೆಣ್ಮಕ್ಳು ಎಂಥವ್ರು ಅಂದರೆ ಬೇರೆ ಯಾರ ಜೊತೆನೂ ರಿವೀಲ್ ಮಾಡೋಕ್ಕಾಗದೇ ಇರೋದನ್ನು ಅವರು ಕೆಲವೊಮ್ಮೆ ಕೌನ್ಸಿಲರ್ಸ್ ಮುಂದೆ ಹೇಳ್ತಾರೆ. ಯಾಕಂದರೆ ಆ ಥರ ಟ್ರೈನ್ ಮಾಡಿರ್ತಾರೆ ಕೌನ್ಸಿಲರ್ಸ್ನ. ಸೊ ಅವ್ರಿಗೆ ಓಪನ್ ಅಪ್ ಆಗೋದಕ್ಕೆ ಒಂದು ಕಂಫರ್ಟಬಲ್ ಎನ್ವೈರನ್ಮೆಂಟ್ ಬೇಕು. ಸೊ ಯಾಕೆ ಅವರ ತಾಯಿ ಕೂಡ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋದ್ರ ಕಡೆನೇ ಇದು ಕೊಡ್ತಾ ಇದ್ರೆ, ನಂಗೆ ಆ ಒಂದು ವಿಚಾರದಲ್ಲಿ ಇನ್ನೂ ಕ್ಲಾರಿಟಿ ಬೇಕು. ಸೊ ಎನಿವೇ ಸರ್, ನೀವು ಮಾತ್ರ ಈಗ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ವಾ, ಅಟ್ಲೀಸ್ಟ್ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಕೆಲವು ಫ್ರೆಂಡ್ಸ್ ಇರ್ತಾರಲ್ವಾ. ಸೊ ಅವ್ರ ಜೊತೆ ನೀವು ಮಾತಾಡಿ, ಸಾಧ್ಯ ಆದರೆ ಹೊರಗಡೆ ಹೋಗಿ ಆಗೊಮ್ಮೆ ಈಗೊಮ್ಮೆ. ಓಕೆ, ಸೊ ಜಸ್ಟ್ ಬಿಕಾಸ್ ಯು ಆರ್ ಸಿಂಗಲ್ ನಾವು ಅಂದರೆ ನಿಮ್ಮ ಫ್ಯಾಮಿಲಿ ಸ್ವಲ್ಪ ದೂರ ಇದೆ ಅಂದ ಮಾತ್ರಕ್ಕೆ ನೀವು ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕು, ನೀವು ಬದುಕಿನ ಎಲ್ಲ ಪ್ಲೆಷರ್ಸ್ನ ಕಳ್ಕೋಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಸಾಧ್ಯ ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಮಾಡಿ. ಐ ನೋ ಇಟ್ ಈಸ್ ಈಸಿಯರ್ ಸೆಡ್ ದೆನ್ ಡನ್, ಬಟ್ ಸ್ಟಿಲ್ ಒಂದು ಹಂತಕ್ಕೆ ಬರುತ್ತೆ. ಕೆಲವೊಮ್ಮೆ ಸ್ವಲ್ಪ ಟೈಮ್ ಹಿಡಿಬೋದು ಒಂದು ಹಂತಕ್ಕೆ ಬರೋದಕ್ಕೆ, ಯಾವುದೇ ಪ್ರಾಬ್ಲಮ್ ಆಗಲಿ. ಬಟ್ ಆಗುತ್ತೆ ಸರ್, ಡೋಂಟ್ ವರಿ. ಓಕೆ, ಸೊ ನೀವು ಇಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಜೊತೆ ತುಂಬ ಥ್ಯಾಂಕ್ಸ್. ಸೊ ನೀವು ಏಕಾಂಗಿ ಅಂತ ಮಾತ್ರ ಭಾವಿಸ್ಬೇಡಿ. ಯಾಕಂದರೆ ನಿಮ್ಮ ಮಗ ಇದ್ದಾರೆ, ನಿಮ್ಮ ಹೆಂಡತಿ ಇದ್ದಾರೆ, ಅವ್ರು ಬರ್ತಾರೋ ಬಿಡ್ತಾರೋ ಎನಿವೇ. ಓಕೆ, ಬಟ್ ಇದ್ದಾರೆ ಅವರು. ಸೊ ಐ ಹೋಪ್ ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಮನೆಗೆ ಬರಲಿ, ನಿಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಲಿ. ಸೊ ಮತ್ತು ನಿಮಗೆ ಸಂಪೂರ್ಣ ಅಧಿಕಾರ ಇದೆ ನಿಮ್ಮ ಮಗನ ಜೊತೆ ಮಾತಾಡೋದಕ್ಕೆ ಸರ್. ಓಕೆ, ಸೊ ಅದನ್ನು ಮಾತ್ರ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ. ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಒಂದೇ ಸರ್. ಅವರೊಂದು ಪಕ್ಷ ಇವರೊಂದು ಪಕ್ಷ, ಇವ್ರನ್ನ ನಾವು ಫೇವರ್ ಮಾಡಬೇಕು, ಅವ್ರನ್ನ ನಾವು ಹೇಟ್ ಮಾಡಬೇಕು, ಈ ಥರ ಥಾಟ್ಸ್ನ ನಾವು ಮಕ್ಕಳ ಮನಸ್ಸಿನಲ್ಲಿ ತುಂಬಾರ್ದು. ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಡಿಫ್ರೆನ್ಸಸ್ ಇದ್ದರೂ ಮಗುಗೆ ಅಮ್ಮ ಅಪ್ಪ ಇಬ್ಬರೂ ಒಂದೇ. ಓಕೆ, ನೀವಿಬ್ಬರು ಜಗಳ ಆಡಿದ್ರೆ ಪಾಪ ಆ ಮಗು ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಮುಂದೆ ಅವರು ತಮ್ಮ ರಿಲೇಷನ್ಶಿಪ್ ಫಾರ್ಮ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಅವ್ರನ್ನ ಅಫೆಕ್ಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅವ್ರ ಜೊತೆ ನಿಮ್ಮ ಒಂದು ಕಮ್ಯುನಿಕೇಷನ್ ಓಪನ್ ಆಗಿರಲಿ. ಸೊ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಪ್ರಾಬ್ಲಮ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಪ್ಲೀಸ್ ಕೀಪ್ ಕಂಟಿನ್ಯೂ ದೋಸ್ ಎಫರ್ಟ್ಸ್ ಅಲ್ವಾ. ನೀವು ಹಾಕ್ತಾ ಇರೋದು ಏನು ಎಫರ್ಟ್ಸ್ ನಿಮ್ಮ ಪತ್ನಿಯನ್ನು ವಾಪಸ್ ಕರ್ಕೊಂಬರೋದಕ್ಕೆ, ಅದು ಜಾರಿಯಲ್ಲಿರಲಿ. ಆ್ಯಂಡ್ ನಿಮಗೆ ಐ ವಿಲ್ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ಸ್ ಅ ಲಾಟ್.
ನೋಡಿ ವೀಕ್ಷಕರೇ, ಹೇಗಿರುತ್ತೆ ಅಲ್ವಾ, ಮದುವೆ ಆಗಿ 18-20 ವರ್ಷದ ನಂತರ ಈ ಥರ ಬೇರೆ ಆಗಿಬಿಟ್ರೆ ದಂಪತಿಗಳು ಪಾಪ ಮಕ್ಕಳ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಅವರು ಅನ್ನೋದು ನನ್ನ ಒಂದು ಸಿಂಗಲ್ ಪ್ರಶ್ನೆ ಅವ್ರಿಗೆ. ಯಾಕೆ ನೀವು ನಿಮ್ಮ ಒಂದು ಡಿಫ್ರೆನ್ಸಸ್ಸಿಂದ ಮಕ್ಕಳನ್ನ ಯಾಕೆ ಆ ಒಂದು ಕೂಪಕ್ಕೆ ತಳ್ತಾ ಇದ್ದೀರಾ ಅಂತ. ಸೊ ಒಂದು ಗಾದೆ ಮಾತೇ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಆ ಒಂದು ಏಜ್ ಓಲ್ಡ್ ಪ್ರಾವರ್ಬ್ ಏನಿದೆ ಅದು ಇವತ್ತಿಗೂ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಯಾವಾಗ ನಾವು ತುಂಬ ನಮ್ಮ ಈಗೋಗೆ ಮಹತ್ವ ಕೊಟ್ಟು ಸಂಸಾರ ಮಕ್ಕಳು ಇದನ್ನೆಲ್ಲ ಬಿಟ್ಟು ಈಗೋಗೆ ಯಾವಾಗ ತುಂಬ ಮಹತ್ವ ಕೊಡ್ತೀವಿ ಆಗಿಂತ ಸಮಸ್ಯೆಗಳು ಬರುತ್ತೆ. ಸೊ ನಿಮ್ದೇನೇ ಪ್ರಾಬ್ಲಮ್ ಇದ್ರೂ ಶೇರ್ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಮಧ್ಯೆನೇ ಶೇರಿಂಗ್ ಇಲ್ಲ ಅಂದರೆ ಇನ್ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಕಪಲ್ಸ್ ಯಾವತ್ತೂ ಈ ಥರ ಜಗಳವನ್ನು ಬಗೆಹರಿಸ್ಕೊಳ್ದೆ ದೂರ ಆಗೋದು ಇಟ್ಸ್ ನಾಟ್ ಅನ್ ಆಪ್ಷನ್. ಓಕೆ, ಅದು ಈ ವಯಸ್ಸಿನಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಮದುವೆ ಆಗಿ ಇನ್ನೂ 2-3 ವರ್ಷ ಆಗಿದೆ, ಆಯಿತು, ಡಿಫ್ರೆನ್ಸಸ್ ಉಂಟಾಯಿತು, ನಾವಿಬ್ಬರು ಬೇರೆ ಆಗ್ತೀವಿ, ಡಿವೋರ್ಸ್ ಆಗ್ತೀವಿ, ಬೇರೆ ಬೇರೆ ಮದುವೆ ಆಗ್ತೀವಿ, ಅದೊಂಥರ. ಬಟ್ ಈಗ 15-18 ವರ್ಷ ಆದಮೇಲೆ ಬೇರೆ ಆಗ್ತೀವಿ ಅನ್ನೋದು ಸ್ವಲ್ಪ ಅನ್ಯೂಶುವಲ್ ಅನಿಸುತ್ತೆ. ಆ ಹೆಣ್ಣು ಮಗು ಈ ಥರ ಯಾಕೆ ಹೇಳ್ತಾ ಇದ್ದಾರೆ, ಇದಕ್ಕೂ ಕೂಡ ಕಾರಣಗಳಿರಬಹುದು, ಆಕೆಯದ್ದೇ ಆದ ಕಾರಣಗಳಿರಬಹುದು. ಸೊ ಎನಿವೇ, ಲೆಟ್ಸ್ ಸಿ ಮುಂದೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ನಿಮಗೆ ಕೆಲವು ಟಿಪ್ಸ್ನ ಕೊಡಬೇಕಂತಿದ್ದೆ. ಐ ವಿಲ್ ಟಾಕ್ ಅಬೌಟ್ ಎವ್ರಿಥಿಂಗ್ ಆಫ್ಟರ್ ದಿಸ್ ಸಾಂಗ್.